ಎಲ್ಲಿಗೆ ಬತ್ತೀಯಾ? ನೀನ್ ಎಲ್ಲಿಗೆ ಬತ್ತೀಯಾ? ಕರ್ಕೊಂಡ ಅವಳನು ಅವಳ ಎಳ್ಕೊ ಹೋಗೋಳೆ. ಬರಲ್ಲ ಇನ್ನ. ನಾನೇ ನೀನು ನೋಡ್ಕೊಂತೀನಮ್ಮ. ಹೋಗೋಣ ಹೋಗೋಣ. ಅವಳು ಕರ್ಕೊಂಡು ಹೋಗೋಣ. ವಿಹಾನು ಎಲ್ಲ ಅವಳು ಏನಾಗತ್ತೆ? ಏನು ಜಾಡ್ಯವಿಲ್ಲ, ಚೆನ್ನಾಗಿ ಅವಳೆ. ಅವರು ಅಮ್ಮನಿಗೆ ಕರ್ಕೊಂಡು ಹೋದ್ರು. ಹೌದಾ? ನಾಳೆ ಸತ್ಕಿತ್ ಓದ್ಲೇನು ಅಂತ ಅನ್ಕೊಂಡಪ್ಪ. ಇಲ್ಲ ಇಲ್ಲ, ಚೆನ್ನಾಗಿ ಅವಳೆ. ಸರೋಜಿ, ಇನ್ಮೇಲೆ ಈ ಮಗು ಜವಾಬ್ದಾರಿ ನಿಂದೆ ಸರೋಜಿ. ಈ ಮಗು ನಾನು ನಿನ್ನ ಮೊಡ್ಲಿಗೆ ಹಾಕ್ತಾ ಇದ್ದೀನಿ. ಈ ಮಗುಗೆ ನೀನೇ ತಾಯಿ. ಆ ಮಾತು ನೀನು ಹೇಳ್ಬೇಕಾ? ಹಾಂ, ನೀನು ಹೇಳ್ಬೇಕಾ ಮಾತು? ಅವ್ನು ನನ್ನ ಮಗನೇ. ಬಮ್ಮಲ್ಲಿ ವಿಹಾನು ಬಳ್ಳಿ, ಇವನು ಯಾವತ್ತಿದ್ರು ನನ್ನ ಮಗನೇ. ನೀನೇನು ಯೋಚನೆ ಮಾಡಬೇಡ. ನೀನು ನನ್ನ ಮಗಳೇ. ಹ್ಞೂ, ನೋಡು, ಅವ್ರು ಯಾರನ್ನ ಬಂದೇ ಬರ್ತಾರೆ ಮಗುಗೋತ್ರ. ಯಾವುದೇ ಕಾರಣಕ್ಕೂ ನಿನ್ನ ಮಗುನ ಕೊಡಬೇಡ. ಅಲ್ಲ, ಇದು ಮಗು ಬೆಳೆದು ದೊಡ್ಡದಾಗೋವರ್ಗು ಅವ್ರ ಅಮ್ಮನ ಹತ್ರ ಇರಬೇಕು ಅಂತ ಹೇಳ್ತಾರಲ್ಲ. ಇದು ನಂದು ಮಗು. ಅವಳು ಇವಾಗ ಬೇರೆ ಗಂಡನ ಹತ್ರ ಹೋಗಿರೋದು. ನನ್ನ ಮಗು ನನ್ನ ಹತ್ರನೇ ಇರಬೇಕು. ಅದು ಯಾವ ಕಾನೂನು ಬರ್ತದೋ ನಾನು ನೋಡೇ ಬಿಡ್ತೀನಿ. ನನ್ನ ಮಗುನ ಮಾತ್ರ ಯಾರಿಗೂ ಕೊಡಲ್ಲ ನಾನು. ಅವ್ರು ಬಂದೇ ಬರ್ತಾರೆ ಮಗುಗೋಸ್ಕರ. ನೀನು ಯಾವುದೇ ಕಾರಣಕ್ಕೂ ಮಗುನ ಕೊಟ್ಕೊಟ್ಟು. ಸರೋಜಿ, ಮಗು ನಿಮ್ಮ ಜವಾಬ್ದಾರಿ. ಮಗುನೇನ ಅವ್ರ ಕೈಗೆ ಸೇರಿಸಿದ್ವಿ ಅಂದರೆ ಬೀಳ್ತವೆ ನಿನ್ನ ಕೈ ಏಟಿಗಳು. ಅದು ಯಾರು ಬರೋರು ಹೇಳು? ಮಗುನೇನ ಮುಟ್ಲಿ ಅವ್ರ ಗಾಚರನ್ನ ಬಿಡಿಸ್ಬಿಡ್ತೀನಿ. ಸುಮ್ಮನೆ ಬಿಟ್ಬಿಡ್ತೀನಿ ನಾನು. ತೋಟನೆ ಏನಾದ್ಲ ಅವಳು? ಹೆಂಗವಳ? ಅಯ್ಯ, ಎಲ್ಲೋ ಒಂಚೂರು ಕುಟ್ಟಿತ್ತಾಳಮ್ಮ. ಅವ್ರು ಹೊಟ್ಟೆ ಎಲ್ಲ ಕ್ಲೀನ್ ಮಾಡಿ ರೋಷತ್ ಹಾಸ್ಪಿಟ್ಲಾಗ ಇಕ್ಕೊಂಡಿದ್ದು ಕಳ್ಸಿಕೊಟ್ಟವ್ರೆ. ಇಲ್ಲಿ ಕರ್ಕೊಂಬಂದೇನು? ಇಲ್ಲ ಇಲ್ಲ, ಅವ್ರ ಅಮ್ಮನ ಕರ್ಕೊಂಡು ಹೋದ್ಲು. ನಾನು ಏನು ಹೆಚ್ಚು ಕಮ್ಮಿನೋ ಏನೋ ತಿರ್ಗ ಪೊಲೀಸ್ ಕಂಪ್ಲೇಂಟು ಅದು ಇದು ಆಗ್ತದೆ ಅಂತ ಅಂದ್ಬಿಟ್ಟು ಹೋದ್ನಮ್ಮ. ಎದ್ದು ಬಿಟ್ಟು ಇನ್ನು ಅದು ತಪ್ಪಲ್ಲ. ಏನೋ ನೋಡ್ಕೊಂಡು ಹೇಳಪ್ಪ. ಇನ್ನು ಅದೊಂದು ನಿಂದಿನೇ ಓದ್ಕೊಬೇಕಾಗಿತ್ತು ನಾವು. ಚೆನ್ನಾಗಿ ಹೊಳ್ತಾನೆ? ಹ್ಞೂ ಚೆನ್ನಾಗವಳೆ. ಅವ್ರ ಮಗು ಕಂತ ಬರ್ತಾರಮ್ಮ. ಮಗುನ ಯಾವುದೇ ಕಾರಣಕ್ಕೂ ಕೊಡ್ಕೊಟ್ಟು ನೀವು. ಅವ್ರು ಬಂದೇ ಬರ್ತಾರಮ್ಮ ಮಗು ಬೇಕು ಅಂತ. ಬಂದರೆ ಕೊಡೋರು ಮಗುನ? ಕೊಡೋರು? ಹಾಂ, ಅವಳು ಕರ್ಕೊಂಡು ಹೋಗ್ತಾಳೆ. ಅದು ಬೇರೆ ಅವ್ರ ಮನೆಗಿರೋದು ಅವಳು. ಆ ಮಗುನ ಏನು ಮಾಡ್ತಾಳೆ ಅವಳು? ಎತ್ತು ಮಾಡ್ತಾಳ? ಯಾರು ತಿಳಿದು? ಇಲ್ಲಪ್ಪ, ಯಾವುದೇ ಕಾರಣಕ್ಕೂ ನಾವು ಮಗುನ ಕೊಡಲ್ಲ. ಇರೋ ವಿಷಯ ಹೇಳ್ಬೇಕು. ಸರೋಜಿ, ಕುಚ್ಚೆಷ್ಟಿಗೆಲ್ಲ ಬಿಟ್ಟು ಮಗು ಇನ್ನೂ ಚಿಕ್ಕ ಮಗು. ಅವನನ್ನ ನೀನೇ ತಾಯಿ ಅಂತ ನಂಬಿಸ್ಬೋದು. ಇವಾಗ ಮಗುನ ಪ್ರೀತಿಯಿಂದ ನೋಡ್ಕೊಬೇಕು ನೀನು. ಅತ್ತೆ, ಅವ್ನು ನನ್ನ ಮಗನು. ನಾನು ಅವ್ನು ಸಾಕೋ ಜವಾಬ್ದಾರಿ. ಆಯಿತಾ? ನಾನು ಯಾರು ಬಂದರೂ ಕೊಡಲ್ಲ. ಕೋರ್ಟ್ಕನ ಹೋಗ್ಲಿ, ಎಲ್ಕನ ಹೋಗ್ಲಿ, ನಾನು ಮಾತ್ರ ಮಗುನ ಕೊಡಲ್ಲ ಅಂದರೆ ಕೊಡಲ್ಲ. ಅವ್ನು ಹೆಂಗೆ ಸಾಕ್ಕೊಬೇಕು ಅಂತ ನನಗೆ ಗೊತ್ತು. ನಾನು ಸಾಕಂತೀನಿ. ಅದು ಮಾತಂದ್ರೆ ಬಂದೇ ಬರ್ತಾರೆ ಅವರು. ಮಗು ಬೇಕು ಅಂತ ಕೊಡಬೇಡ ಮಗುನ. ಒಬ್ಬೊಬ್ಬನ್ನೇ ಈಚೆಗೆ ಬಿಡೇ ಬೇಡ ನೋಡು. ಇಲ್ಲ ಇಲ್ಲ, ಬಿಡಲ್ಲ. ನಡಿ ಒಳಕ, ಮಗುನ ಎತ್ಕೊಂಡು ನಡಿ. ಅವ್ನು ಈಚೆಗೆ ಬಿಡಬೇಡ. ನೀನು ತಾಡ್ಕೊಂಡು 2 ದಿವಸ ಹೋಗಿದ್ರು ಪರವಾಗಿಲ್ಲ. 1-2 ದಿವಸ ಬಿಸಿ ಆರೋವರ್ಗೂ ಮಗುನ ಯಾವುದೇ ಕಾರಣಕ್ಕೂ ಅವ್ರು ಕೊಡ್ಕೂಡ್ದು. ಒಬ್ಬನ್ನೇ ಆಚೆಗೆ ಬಿಡ್ಕೂಡ್ದು. ತಿರ್ಗೇನು ಹೆಚ್ಚು ಕಮ್ಮಿ ಆಗೋದಂದ್ರೆ ನಿನ್ಕ ಸುಮ್ಮನೆ ಬಿಡಲ್ಲ ನಾನು. ಅತ್ತೆ, ನಾನು ಎತ್ತನ ಹೋಗ್ಲಿ ಮಗುನ ಜೊತೆಗೆ ಕರ್ಕೊಂಡು ಹೋಗ್ತೀನಿ. ನಾನು ಯಾರನ್ನೂ ನಂಬಲ್ಲ. ಸರೋಜಿ, ಎತ್ಕೊಂಡು ನಡಿ ಮಗು. ನಡ್ಕ ನಡಿಯೇ. ವಿಹಾನು, ಎಲ್ಲಿ ನಿಮ್ಮ ಅಮ್ಮನ? ಗೀತಾ ಆ ಬಂಗಾರಿ ಊರಾಗ ಇರ್ತಾಳಂತೆ, ಇನ್ನು ಬರಲ್ಲಂತೆ. ನಿನ್ನ ಸರೋಜಮ್ಮನೆ ಸಾಕಂತಾಳೆ. ಅವಳೇ ನಿಮ್ಮ ಅಮ್ಮನ? ನಿಮ್ಮ ಅಪ್ಪನಲ್ಲಿ ಅವಳೇ ನಿಮ್ಮ ಅಪ್ಪನು? ನೋಡಿ ಸರೋಜಿ, ಅವಳು ಸಾವಿತ್ರಿಗೆ ಕೊಡೋದು ಮಗುನ ಅದು ಇದೆಲ್ಲ ಮಾಡ್ಕೊಡ್ತು. ಆಯ್ತಾ? ನಿನ್ನ ಮಗುನ ನೀನು ಹುಷಾರಾಗಿ ನೋಡ್ಕೊಬೇಕು. ಆಯ್ತತ್ತೆ, ನಾನು ನೋಡ್ಕೊಂತೀನಿ ಬಿಡತ್ತೆ. ನಡೀರಿ, ಊಟ ಮಾಡಿ ನಡೀರಿ. ಏನು ಹೇಳ್ತಾನೋ ಏನೋ ನಿಮ್ಮ ಮಾವನು ಇರತ್ತೆ. ನಿಮ್ಮ ಮಗನ ಬರ್ತಾನೆ ಇರು. ಅದೇನು ಮಾತಾಡ್ತಾನೆ ನೋಡೋಣ. ನನ್ನ ಖಾತೆ ಒಂದು ತಿಂಗಳು ಆಯ್ತಮ್ಮ. ನೀವು ಹಿಂಗೆ ಭಯ ಪಟ್ಕೊಂಡಿದ್ರೆ ಅಷ್ಟೇ ಜೀವನ ಮಾಡೋದು ಕಷ್ಟ ಆಗ್ತೈತತ್ತೆ. ಏನು ಮಾಡೋದು ಏನು? ಅಮ್ಮ, ಏನು ಹೇಳಿದ್ರು ನಿಮ್ಮ ಅಪ್ಪನ? ನಮ್ಮ ಅಪ್ಪನಿಗೂ ಇದಕ್ಕೂ ಸಂಬಂಧ ಇಲ್ಲಂತೆ. ನಮ್ಮ ಅಪ್ಪನಿಗೆ ಯಾವುದೇ ವಿಷಯ ತಿಳಿದಂತೆ. ಏನು ಹೇಳ್ತಿದ್ದೆ ಅಮ್ಮನು? ಓನಮ್ಮ, ಸಂಧ್ಯಾ ಆಂಟಿ ಇದ್ಲು, ಅಜ್ಜಿ ಇದ್ಲು, ಎಲ್ಲರ ಮುಂದೆ ಹೇಳಿದ್ನು. ನನಗೆ ಗೊತ್ತಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಮನು, ಇದೆಲ್ಲ ಸುಳ್ಳು ಮನು. ನಿಮ್ಮ ಅಪ್ಪನ ಮಾತುಗಳು ಕೇಳಬೇಡ ಮನು. ನೀನು ಸುಳ್ಳು ಮನು. ನೋಡಮ್ಮ, ನೀನು 1 ನಿಮಿಷ ಇಲ್ಲಿರಂಗಿಲ್ಲ. ನೀನು ಪಾಡಿಗೆ ನೀನು ಎಲ್ಲಾದರೂ ಹೋಗು. ನಡಿಯಮ್ಮ ಮನೆಯಿಂದ ಆಚೆ. ನನ್ನ ಮಾನ ಮರ್ಯಾದೆ ತೆಗಿಬೇಡ ನೀನು. ನಡಿ ಮನೆಯಿಂದ ಆಚೆ. ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರಿಲ್ಲಮ್ಮ. ಮನು, ನಾನು ತಪ್ಪು ಮಾಡಿಲ್ಲ ಮನು. ನಿಮ್ಮ ಅಪ್ಪನೇನೋ ಸುಳ್ಳು ಹೇಳ್ತಾವನೆ ಮನು.
ಅವಳೇನೋ ಭಯ ಪಡ್ತಿರ್ಬೇಕು, ಅದಕ್ಕೆ ಹಂಗೆಲ್ಲ ಮಾತಾಡ್ತಾವನೆ. ಮನು ನಿಮ್ಮ ಅಪ್ಪನ ಬಂದಿದ್ನೋ ರಾತ್ರಿ ಕೂಡ ಬಂದು ಮಾತಾಡ್ಕೊಂಡು ಹೋದ್ನು ನನ್ನನ್ನು. ಮನು ನನ್ನ ಮಾತು ಕೇಳು ಮನು. ಮನು ಇವಾಗ ಒಂದು ಕೆಲಸ ಮಾಡೋಣ ಮನು, ಮಗುನ ತೆಗೆಸ್ಬಿಡೋಣ ಆಯ್ತಾ? ಆ ಮಗು ಒಂದು ತೆಗೆದಾಕ್ಬಿಟ್ರೆ ಯಾವುದೇ ತಂಟೆ ಇರಲ್ಲ ಮನು. ಆದ್ರೆ ಪಾಪ ನಾನು ಕಟ್ಕೊಳ್ಳಲ್ಲಮ್ಮ. ನಾಳೆ ಬೆಳಗ್ಗೆ ನನಗೆ ಮಕ್ಕಳಾಗ್ದಿರ ಆಗ್ಬಿಡ್ಲಿ. ನಾನು ಯಾಕಮ್ಮ ಒಂದು ಪ್ರಾಣ ತೆಗಿಲಿ? ನಾನು ಆ ಕೆಲಸ ಮಾಡಲ್ಲ. ನೀನು ನಡಿ ಆಚೆಗೆ, ಎಲ್ಲಾರ ಹೋಗಿ ಬದುಕೋ. ಅಪ್ಪನೇ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ಇನ್ನೇನಮ್ಮ ನಿನ್ನ ಹತ್ರ ಮಾತು? ನನಗೆ ನಡಿಯಮ್ಮ ಆಚೆಗೆ. ಮನು ನನಗೆ ಯಾರವ್ರೇನೋ, ನಾನು ಎಲ್ಲೋಗ್ಲಿ ಎಲ್ಲಿ ಬದುಕಲಿ ನೀನೇ ಹೇಳು. ನಿಮ್ಮ ಅಪ್ಪನ ಇಬ್ಬರನ್ನೂ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ಇವಾಗ ತಂತ್ರಜ್ಞಾನ ತುಂಬ ಮುಂದುವರೆದೈತೆ ಆಯ್ತಾ? ಡಾಕ್ಟ್ರ್ ಹೇಳ್ತಾರೆ ಆ ಮಗು ನಿಮ್ಮ ಅಪ್ಪಂದಲ್ಲೋ ಬೇರೆಯವ್ರದ್ದು ಅಂತ ಹೇಳ್ತಾರೆ. ಇದೊಂದು ಕೆಲಸ ಮಾಡ್ತೀನಿ ನಾನು. ನನಗೆ ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲ. ಈ ಅಮ್ಮನ ಆ ಅಪ್ಪನ ಆಸ್ಪತ್ರೆಗೆ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸ್ತೀನಿ. ಹಾಂ, ಇದೊಂದು ಕೆಲಸ ಮಾಡ್ತೀನಿ. ಬಾಕಿ ಐತೆ ಇದೊಂದು ಕೆಲಸ. ಎದ್ದೇಳ ಮೇಲಕ್ಕೆ ಊರಾಗ ಬಿಡ್ತೀನಿ, ನನ್ನ ಕೆಲ್ಸಕ್ಕೆ ಹೋಗ್ಬೇಕು. ಎದ್ದೇಳ ಮೇಲಕ್ಕೆ ನಡಿ. ನೀನು ಹೇಳ್ದಂಗೆ ಕೇಳಿ ಅಷ್ಟು ತಾಳ್ಮೆ ನನಗಿಲ್ಲ. ಇವರಿಬ್ಬರನ್ನೂ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಪ್ರೂವ್ ಮಾಡೋ ಅವಶ್ಯಕತೆ ನನಗಿಲ್ಲ. ನಮ್ಮ ಅಮ್ಮನ ಇಲ್ಲಿ ಇರಬಾರ್ದು, ಮನೆಯಿಂದ ಆಚ್ಕೋಬೇಕು. ಇದು ನಿಂದೇನಲ್ಲ ಮನೆ, ನಿಮ್ಮ ತಾತಂದು ಮನೆ. ಏಯ್ ಯಾರ್ದಾದ್ರೆ ಏನೋ ಎದ್ದೇಳಮ್ಮ. ನೀ ನನ್ನ ಕಣ್ಣೆದ್ರುಗಡೆ ಇರಬೇಡ. ಇಷ್ಟೆಲ್ಲ ತಪ್ಪು ಮಾಡಿದ್ಮೇಲೆ ನೀ ನನ್ನ ಕಣ್ಣೆದ್ರುಗಡೆ ಇರಬಾರ್ದು. ಮನು ನನ್ನ ಮಾತು ಕೇಳಪ್ಪ, ನನ್ನ ಮಾತು ಕೇಳು. ನಿಮ್ಮಪ್ಪನು ಯಾಕೋ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಹಂಗೆ ಹೇಳಿದ್ನೋ ಏನೋ ನಂಗೆ ತಿಳಿತಾ ಇಲ್ಲಪ್ಪ ಮನು. ನಾನು ಯಾವುದು ತಪ್ಪು ಮಾಡಿಲ್ಲ ಮನು. ಎದ್ದೇಳಮ್ಮ. ನಾನು ಕತ್ತಿದ ಆಚೆಗೆ ನೆಟ್ಟವರೆಗೂ ಇಲ್ಲಿ ಕೂತ್ಕೊಂಬೇಡ ನೀನು. ನಡಿ ಆಚೆಗೆ. ಎದ್ದೇಳ ಮೇಲೆ ಯಾಕೋ ನಿಂದು ಜಾಸ್ತಿ ಆಗೋಯ್ತು. ಬಾಳಿ ಬದುಕೋ ಹೋಗ್ತಾ ನಿನಗಿಲ್ಲ ಆಯಮ್ಮನಿಗೆ ಕೇಳ್ತಾ ಇದೆಯಾ? ಇರೋ ಬರೋದನ್ನೆಲ್ಲ ಅದೇನೋ ಫೋನಾಗ ಗೇಮ್ನ ಆಡ್ಬಿಟ್ಟು ಹಾಳು ಮಾಡಿ ಕುಲ್ಸಿದ್ಯಾ. ಇವಾಗ ಆಯಮ್ಮನ ಎಲ್ಲೋಗಿ ಜೀವನ ಮಾಡ್ತಾಳೆ. ಎಲ್ಲಾದರೂ ಹೋಗ್ಲಿ ಬಿಡು, ನನಗೇನಾಗಬೇಕು ಆ ಮಾತು ನನಗೆ ಕೇಳ್ತಾ ಇದೆಯಾ ನೀನು? ಸುಮ್ಮನೆ ಬಾಯಿ ಮುಚ್ಕೊಂಡು ಓದ್ತೀಯ ನೀನು? ಏಯ್, ಈ ವಿಷಯಕ್ಕೆ ನೀನು ತಲೆ ಹಾಕ್ಬೇಡ. ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ನಾನು ನಮ್ಮ ಅಮ್ಮ ಮಾಡ್ತಾ ಇರೋ ಜಗಳ. ಮಧ್ಯದಾಗ ನೀನು ಬಾಯಿ ಹಾಕ್ಬೇಡ. ಯಾಕೆ ಹಾಕ್ಬಾರ್ದು? ನಾನು ಸೊಸೆ ನೋಡುವನು. ಸುಮ್ಮನೆ ಇದ್ದೋ ಸರಿಯೇ, ಇಲ್ಲ ಅಂತಂದ್ರೆ ಚೆನ್ನಾಗಿ ನೋಡ್ಕಮ್ಮ. ಎದ್ದೇಳ ಮೇಲೆ ನಡಿಯಮ್ಮ ಆಚೆಗೆ. ಏನಮ್ಮ ನಿಂತ್ಕೊಂಡು ನೋಡ್ತಾ ಇದೆಯಾ? ನಡಿಯಮ್ಮ ನಡಿ. ಅಜ್ಜಿ ಏನೇ ಅಜ್ಜಿ ಬಾಯ್ಲಿ ಅದಕ್ಲೆ ಅಳ್ತಾ ಇದೆಯಾ? ನಡಿಯಮ್ಮ, ಇಲ್ಲಿರ್ಬೇಡ ನೀನು. ಯಾಕ? ನಮ್ಮಮ್ಮನ್ನ ಮನೆ ಬಿಟ್ಟು ಆಚೆ ಕಳಿಸ್ತಾ ಇದ್ದೀನಿ ಅಜ್ಜಿ. ಅದ್ಯಾಕೋ? ನಿಮ್ಮಮ್ಮನ ಏನು ಮಾಡಿದ್ಲು? ಮನೆ ಬಿಟ್ಟು ಆಚೆ ಕಳ್ಸಕ್ಕ? ಮಾಡಬಾರ್ದು ಕೆಲಸನ ಮಾಡೋಳೆ. ಅದಕ್ಕೆ ಇಲ್ಲಿ ಒಂದು ಕ್ಷಣ ಇರಬಾರ್ದು. ನಮ್ಮಮ್ಮನು ಮಾಡಬಾರ್ದು ಕೆಲಸ ಮಾಡೋಳೆ. ನಮ್ಮಮ್ಮನು ಇವಾಗ ಪ್ರೆಗ್ನೆಂಟ್ ಅಜ್ಜಿ. ಅದು ತಿಳಿದಿರೋದಲ್ಲ, ಹಳೆ ವಿಷಯನೇ ಇಲ್ಲ. ಇದೇನು ಹೊಸ್ದಾಗಿ ಹಿಂಗೆ ಹೇಳ್ತಾ ಇದೆಯಾ? ಅದು ಕಾರಣ ಬೇಕಲ್ಲ. ನಿಮ್ಮ ಅಪ್ಪನೇ ಅಂತಲ್ಲ ಬಿಡು. ಅದಕ್ಕೆ ಹಿಂಗೆ ಊಟುಟ್ಟಿ ಬೀಳ್ತಾ ಇದೆಯಾ ನೀನು? ಹೋಗ, ನಿನ್ನ ಕೆಲಸ ನೀನು ನೋಡ್ಕೋಗೋ. ನಾವೆಲ್ಲ ಇದ್ರೆಲ್ಲ ನೋಡ್ಕೊಂತೀರಿ. ನಮ್ಮಪ್ಪನ ಏನು ಹೇಳಿದ್ನು ಗೊತ್ತಾ ಅಜ್ಜಿ? ಏನು ಹೇಳಿದ್ನು? ನಮ್ಮ ಅಪ್ಪನ ಅಲ್ಲ ಅಂತ ಇದಕ್ಕೆ ಕಾರಣ. ನನಗೆ ತಿಳಿದು ಅಂತ ಹೇಳ್ತಾವನೆ. ಇಂಥವಳನ್ನ ಮನೆಗೆ ಇಕ್ಕಣೋ ಬದಲು ಊರಿಂದ ಆಚೆ ಕೊಡ್ಸೋದು ಮೇಲು. ಆಗ್ತೀನಿ ನೋಡ ಅವ್ನು ಕಂಡು ಪರ್ಕೆಗೆ. ಅವನಮ್ಮ ಅಕ್ಕಷ್ಟು ಬೆಂಕಿಕ್ಕ. ನಿಮ್ಮ ತಾತ ನೋಡ್ತಾ ಇದ್ದಂತೆ ದಿನಾನು ಅವ್ನು ಬಂದು ಓದ್ತಾ ಇದ್ದಿದ್ದು. ಇವಾಗ ನೀನು ಹಿಂಗೆ ಮಾತಾಡ್ತಾ ಇದೆಯಾ? ತಾತ ನೋಡ್ತಾ ಇದ್ದಂತೆ. ಲೇ ಮನು, ಇದಕ್ಕೆ ನಿಂಗೆ ಸಂಬಂಧ ಇಲ್ಲ. ಯಾಕೋ ಹಿಂಗೆ ಮಾತಾಡ್ತಾ ಇದೆಯಾ? ಯಾಕೆ ಸಂಬಂಧ ಇಲ್ಲ ಕಾರುಣ್ಯ? ನಮ್ಮಮ್ಮನಲ್ಲ. ಏಯ್, ಇವಾಗ ನೀನು ಮದುವೆ ಮಾಡ್ಕೊಂಡಿದ್ಯಾ, ನೀನು ಹೆಂಡತಿ ಮನೆಗಿದ್ಯಾ. ನಿಮ್ಮಮ್ಮನ ಇಲ್ಲವಳೆ. ನಿನ್ನ ಸಂಸಾರ ನೀನು ನೋಡ್ಕೊ. ಆಯಮ್ಮನ ಸಂಸಾರ ಅಮ್ಮನ ನೋಡ್ಕೊತಾಳೆ. ಸುಮ್ಮನೆ ಇಲ್ಲಿಂದ ಹೋಗ್ಬಿಡು ನೀನು. ನನಗೆ ಅವಮಾನ ಆಗ್ತೈತೆ ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ. ಇವರಮ್ಮನು ಇವಾಗ ಪ್ರೆಗ್ನೆಂಟ್ ಅಂತೆ ಯಾರಿಗೋ ಬೇರೆಯವ್ರಿಗಂತಂದ್ರೆ ಅವಾಗ ನಾನೇನು ಮಾಡಲಿ ಹೇಳು? ಲೇ, ನೀನೇನು ಮಾಡಬೇಕಾಗಿಲ್ಲ. ಹೋಗ ನೀನು. ಪ್ರಪಂಚ ನೂರಾರು ಆಡ್ಕೊಂತದೆ, ಅದಕ್ಕೆ ತಲೆ ಕೆಡ್ಸ್ಕೊಂತೀಯ ನೀನು? ಹೋಗು. ನಮ್ಮಮ್ಮನ ಇಲ್ಲಿರಂಗಿಲ್ಲ. ಇನ್ನೆಲ್ಲಿ ಕಳಿಸ್ಬೇಕಂತಿದ್ಯಾ? ಎಲ್ಲಾದರೂ ಹೋಗಿ ಬದುಕೊಳ್ಳಿ ಬಿಡು. ಬದುಕಲಿ, ಸಾಯಲಿ. ನಂಗೆ ಅದ್ರ ಅವಶ್ಯಕತೆ ಇಲ್ಲ. ಇರ್ಕೂಡ್ತಂದ್ರೆ ನಮ್ಮಮ್ಮನ ಅಷ್ಟೇ. ಏಯ್, ನಾನು ಹೇಳ್ತಾ ಇಲ್ಲ, ಸುಮ್ಮನೆ ಹೋಗ ನೀನು. ಇದಕ್ಕೆಲ್ಲ ಕಾರಣ ನಿಮ್ಮ ಅಪ್ಪನೇ. ಸುಮ್ಮನೆ ನಾನು ಹೇಳ್ದಂಗೆ ಕೇಳು ಮನು. ಇಲ್ಲದ ರಾಮಾಯಣ ಮಾಡಬೇಡ ನೀನು. ಕಾರುಣ್ಯ, ನಮ್ಮ ಅಪ್ಪನ ಹೇಳವನ ಇದಕ್ಕೆ ಕಾರಣ ನಮ್ಮ ಅಪ್ಪನಲ್ಲಂತೆ. ನೋಡ, ನಿಮ್ಮ ಅಪ್ಪನ ಅವಳವಳಲ್ಲ ಆ ಸಂಡಿಗೆ ಕದ್ದಿಗಳು ಬಿದ್ದು ಹಂಗೆ ಹೇಳಿರ್ಬೋದು. ಆಯ್ತಾ? ನಿಮ್ಮ ಅಮ್ಮನ ಮೇಲೆ ಇಲ್ಲದ್ದು ಆರೋಪ ಹಾಕ್ಬೇಡ ನೀನು. ಸುಮ್ಮನೆ ಕೆಲ್ಸಕ್ಕೆ ಹೋಗು. ನಾವು ನೋಡ್ಕೊಂತೀರಿ ನಿಮ್ಮ ಅಮ್ಮನ್ನ. ನೀನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಬೇಡ. ಹೋಗ ನೀನು. ಅಮ್ಮ, ಅವ್ರಿಗೇನಾಗಬೇಕು? ಅವ್ರ ಮನೆಗೆ ಅವ್ರು ಇರ್ತಾರೆ. ನನ್ನ ಜೀವನ ಪರಿಸ್ಥಿತಿ ಹೇಳು. ನಡಿಯಮ್ಮ ನೀನು. ಮನು, ನಾನು ಎಲ್ಲಿಗೆ ಹೋಗ್ಲಿ ಮನು? ಯಾಕೆ ಮನು ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ನಾನೇನು ತಪ್ಪು ಮಾಡಿಲ್ಲಪ್ಪ. ನಿಮ್ಮಪ್ಪನ ಯಾಕೋ ಸುಳ್ಳು ಹೇಳವನಲ್ಲ, ನಿಜ ಆಗಿರೋದಕ್ಕೆ ಸುಳ್ಳು ಹೇಳಿರೋದು. ನನಗೆ ಅಪ್ಪನಿಲ್ಲ, ಅಮ್ಮನಿಲ್ಲ. ಇರೋ ಮನೆ ಜಮೀನು ಎಲ್ಲ ನೀನೇ ಹಾಳು ಮಾಡಿಬಿಟ್ಟೆ. ಇವಾಗ ನಾನು ಎಲ್ಲಪ್ಪ ಹೋಗ್ಲಿ, ಎಲ್ಲಿ ಜೀವನ ಮಾಡಲಿ ಹೇಳು ಮನು? ಏನಾದರೂ ಮಾಡ್ಕೊ. ನಮ್ಮ ಜೊತೆ ಮಾತ್ರ ಇರಬೇಡ ನೀನು. ಇಲ್ಲಿರೋದು ನನಗಿಷ್ಟ ಇಲ್ಲ. ನಿನ್ನ ಮನೆ ಒಳಗೆ ನಿಮ್ಮ ಅಮ್ಮನಿಲ್ಲ, ನಮ್ಮ ಮನೆ ಒಳಗೆ ಇರೋದು ನಿಮ್ಮ ಅಮ್ಮನು. ನೀನೇನಾದರೂ ಆಸ್ತಿ ಸಂಪಾದನೆ ಮಾಡಿ
ಅದ್ರೊಳಗೆ ಮನೆ ಕಟ್ಟಿ ಅದ್ರೊಳಗೆ ನಿಮ್ಮ ಅಮ್ಮನ ನಿಕ್ಕಿದ್ರೆ ನೀನು ಹೇಳ್ದಂಗೆ ಕೇಳಬೇಕಾಗಿತ್ತು. ಇದು ನಮ್ಮ ತಾತನ ಆಸ್ತಿ, ನಮ್ಮ ತಾತನ ಮನೆಗಿರೋದು, ನಿನ್ನ ಮನೆ ಒಳಗಲ್ಲ. ನೀನು ಯಾವುದಾದ್ರೂ ಮನೆ ಕಟ್ಸಿದ್ಯಾ? ಅದ್ರೊಳಗೆ ನಿಮ್ಮ ಅಮ್ಮನ ಇಟ್ಟಿದ್ಯಾ? ನಿಂಗೆ ಇಷ್ಟ ಬಂದಾಗ ಆಚೆಗಾಗಕ್ಕೆ ನಡಿಯ ನೀನು ಇಲ್ಲಿಂದ. ಜಾಸ್ತಿ ಮಾತಾಡಿದ್ರೆ ಅಷ್ಟೇ ಇನ್ನ ಬೀಳ್ತವೆ ನಿಂಗೆ ಕೆಟ್ಗಳು. ನಡಿಯೋ ನೀನು. ಯಾರು ತಪ್ಪು ಯಾರು ಸರಿ ಅನ್ನೋದು ನಮಗೆ ಗೊತ್ತು, ನಿನ್ಗೇನೋ ಗೊತ್ತು. ನಡಿಯೋ. ನಿಮ್ಗೇನಮ್ಮ ಶ್ರೀಮಂತರು ನೀವು, ನಿಮಗೆಲ್ಲ 4 ಮಡಕು ಕರೆಕ್ಟಾಗವೆ. ನೀವು ಹೆಂಗಿದ್ರು ನಡೀತೈತೆ, ನಾವು ಬಡವರು ನಮಗೆ ನಡಿಬೇಕಲ್ಲ. ಹೂನಪ್ಪ, ಮಣ್ಣು ತಿಂತ ಇದೆಯಾ ಮಣ್ಣು? ಒಂದೇ ದಿವಸ 15-14 ಲಕ್ಷ ಕೊಟ್ಟನಲ್ಲ ನಿನ್ನ ಎದೆ ಮೇಲೆ ಕುಕ್ಕದ್ನಲ್ಲ ನಿನ್ನ ಎದೆ ಮೇಲೆ, ಅದನ್ನು ಗುಳು ಮನ್ಸ್ತಲ್ಲ ನೀನು. ಇವಾಗ ಶ್ರೀಮಂತನಲ್ಲ ಇವನು, ಬೀದಿ ಬಿಕಾರಿ ಇವನು, ಮಣ್ಣು ತಿಂತಾವನೆ ಇವನು. ಏಯ್ ನಡಿಯ ನೀನು. ಅವಳನ್ನೆಲ್ಲ ಆಚೆಕಾಕ್ಬೇಕಾಗಿರೋದು ಫಸ್ಟು, ನಿನ್ನ ಆಚೆಕಾಕ್ಬೇಕಾಗಿರೋದು. ನೀನು ಎಂತಿನ ಕರ್ಕೊಂಡು ನೀನಿಲ್ಲ ಜಾಗ ಖಾಲಿ ಮಾಡೋ. ಬರಬೇಡ ನೀನು ಈ ಕಡೆಗೆ, ನಮ್ಮ ಮನೆ ಕಡೆಗೆ. ನಾವು ನೋಡ್ಕೊತೀವಿ ನಿಮ್ಮ ಅಮ್ಮನ್ನ. ನಮ್ಮ ಅಮ್ಮನು ನನ್ನ ಇಷ್ಟ, ನಾನು ಏನಾದರೂ ಮಾಡ್ಕೊತೀನಿ. ನಿಮಗೂ ಇದಕ್ಕೂ ಸಂಬಂಧ ಇಲ್ಲ. ಒಳ್ಳೆ ಮಾತಿಗೆ ಇವನು ಬಗ್ಗಲ್ಲ ಅನಿಸ್ತೈತೆ. ನಡಿಯೋ ಆಚೆಗೆ. ನಿಮ್ಮ ಅಪ್ಪನ ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ನಾನಲ್ಲ ಅಂತ ಹೇಳ್ತಾವನ? ಹಾಂ, ಅದಕ್ಕೆ ಕಾರುನೇ ಆಸ್ಪತ್ರೆಗೆ ಕರ್ಕೊಂಡೋಗೋಣ ಅಂತ ಹೇಳ್ದೆ. ನನಗೆ ಮಾಡೋಕ್ಕೆ ಏನು ಬೇರೆ ಕೆಲಸ ಇಲ್ಲ. ಈ ಅಮ್ಮನ್ನ ಆ ಅಪ್ಪನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿ ಈ ಮಗು ನಮ್ಮ ಅಪ್ಪಂದೇ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಇದೊಂದು ಕೆಲಸ. ನೋಡು, ನಿನಗೆ ತಾಳ್ಮೆ ಇಲ್ಲ ತಾನೆ? ಹಂಗಾದ್ರೆ ಅಮ್ಮನ ಸುದ್ದಿಗೆ ಬರಬೇಡ. ನಡಿ ಇಲ್ಲಿಂದ. ನಾನು ಹೋಗಲ್ಲ. ನಮ್ಮ ಅಮ್ಮನ ಮನೆಯಿಂದ ಆಚೆ ಹಾಕೋರ್ಕು ನಾನು ಹೋಗಲ್ಲ. ಏನದು? ತಾತ, ರಾಮು ಇಲ್ಲೇ? ಅವನ ಡ್ಯೂಟಿಗೆ ಹೋದ್ನಮ್ಮ. ಹೌದಾ? ಹ್ಞೂ, ಡ್ಯೂಟಿಗೆ ಹೋದ. ಏನಿದು? ಯಾಕಮ್ಮ ಸವಿತಮ್ಮ? ಹಾಂ, ಯಾಕೆ ಕಳ್ತಾ ಇರೋದು? ಮಾವ, ನಾನೇನು ತಪ್ಪು ಮಾಡಿಲ್ಲ ಮಾವ. ಏನೇನು ತಪ್ಪು ಮಾಡಿಲ್ಲ? ಏನಿದು? ಏನಮ್ಮ ಬುಜ್ಜಿದು? ಮಗನು ಮನೆ ಬಿಟ್ಟು ನಡಿ ಆಚೆಗೆ, ಇಲ್ಲಿರ್ಬೇಡ ಅಂತ ಹೇಳ್ತಾವನೆ. ಏಯ್ ಯಾಕೋ? ಹಾಂ, ನಮ್ಮನೆ ಸೊಸೆ ನಮ್ಮನೆಗಿದ್ದೀರಿ, ಎಲ್ಲೋಗ್ಬೇಕು? ಎಲ್ಲೋಗ್ಬೇಕು ಆ ಹುಡುಗಿ? ತಾತ, ನಿಂಗೇನು ವಿಷಯ ಗೊತ್ತಿಲ್ಲ. ಆ ವಿಷಯ ನಿನ್ಗೆ ಗೊತ್ತಾಗೋದು ಬೇಡ. ಸುಮ್ಮನೆ ಇರು ತಾತ. ನಮ್ಮಮ್ಮನು ಇಲ್ಲಿರೋದು ಚೆನ್ನಾಗಿರಲ್ಲ. ಏಯ್, ಆ ಹುಡುಗಿಗೆ ಹುಷಾರಿಲ್ಲೋ? ಅಲ್ಲ, ಹುಷಾರಿಲ್ದಿದ್ದು ಹುಡುಗಿಗೆ ಯಾರೂ ಇಲ್ಲ, ಏನೂ ಇಲ್ಲ. ಎಲ್ಲಿಗಂತ ಕಳ್ಸೋದು? ಹಾಗೆಲ್ಲ ಮಾಡಬಾರ್ದಪ್ಪ ಪಾಪ. ನೀನು ಹೋಗು, ನಿನ್ನ ಕೆಲ್ಸಕ್ಕೆ ನೀನು ಹೋಗು. ಹುಷಾರಿಲ್ಲ ಈ ಅಮ್ಮನಿಗೆ? ಹಾಂ, ಹುಷಾರಿಲ್ಲ. ನೀನು ಇನ್ನೂ ಅಲ್ಲೇ ಇರು. ಹುಷಾರಿಲ್ಲ ನನ್ನ ಸೊಸೆಕ ಅಂತ ಇನ್ನೂ ಅಲ್ಲೇ ಇರು. ಏನಾಯ್ತು? ಏನಾಯ್ತು ಇನ್ನ ಕೇಳ್ಕೊಂಡು ಅಲ್ಲೇ ಇರು ನೀನು. ಅಯ್ಯೋ ತಿಕ್ಕಲ್ ನನ್ನ ಮಗನೇ, ಏನಾಯ್ತಂತ ಹೇಳೆ ಬುಜ್ಜಿ. ಏನೈತೆ? ಯಾಕವನು ಹುಡುಗಿ ಮೇಲೆ ಹಂಗೋತಾವನ್ ಜಗಳಕ? ಅಲ್ಲ ತಾತ, ನೀನು ನೋಡಿದ್ರೆ ಒಬ್ರಿಗೊಂದು ಮಾಡ್ತಾ ಇದೀಯಾ. ನಾನು ಒಬ್ರಿಗೊಂದು ಮಾಡ್ತಾ ಇದ್ದೀನಿ. ಏನು ಮಾತಾಡ್ತಾ ಇದೆಯಪ್ಪ ಮನು? ರಾಮು ಅಣ್ಣಗ ಆದಿಶಂಕರ್ಗ ಎಲ್ಲನೂ ಒಳ್ಳೊಳ್ಳೆ ಕೆಲಸಗಳು ಕೊಡಿಸ್ತೆ, ಅವ್ರಿಗೆ ಒಳ್ಳೊಳ್ಳೆ ಎಜುಕೇಶನ್ ಕೊಡಿಸ್ತೆ. ನನಗೇನು ಕೊಡಿಸ್ತೆ ನೀನು? ನೀನು ಹಿಂಗೆ ಕೇಳಿದ್ರೆ ನಾನು ಏನು ಹೇಳಪ್ಪ? ಹಾಂ, ನಿಮ್ಮ ಅಮ್ಮನು ಇವಾಗಿದ್ದಷ್ಟು ಒಳ್ಳೆ ಬುದ್ಧಿ ಆವಾಗಿದ್ದಿದ್ರೆ ನಿನ್ನ ಭವಿಷ್ಯ ಇವತ್ತು ಹಿಂಗೆ ಆಗ್ತಾ ಇರಲಿಲ್ಲ. ನಿಮ್ಮ ಅಮ್ಮನ ಸಣ್ಣ ಪುಟ್ಸ್ಗೆಲ್ಲ ಜಗಳ ಮಾಡ್ಕೊಂಡು ಹೊರಟೋದ್ಲು. ನನ್ನ ಮಾತು ಯಾರು ಕೇಳ್ತೀರಾ ನೀವು? ನನ್ನ ಮಾತು ಯಾರೂ ಕೇಳಲ್ಲ. ಡೈವರ್ಸು ಆಗೋಯ್ತು, ಮದುವೆನೂ ಆಗೋಯ್ತು. ಹಾಂ, ನೀನು ಓದ್ದಿರಾ ಅದೇನೋ ಫೋನ್ಗಳಾಗ ಗೇಮ್ ಮಾಡಿಕೊಂಡು ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಡೆ. ಆ ರಾಮು ಆದಿಶಂಕರ್ನು ಕಷ್ಟಪಟ್ಟು ಓದಿದ್ರು, ಅವ್ರಿಗೆ ಕೆಲಸ ಕೊಡಿಸಿದ್ನೆ. ನೀನು ಓದಿದ್ರೆ ನಿನಗೂ ಕೆಲಸ ಕೊಡಿಸ್ತಾ ಇದ್ದೆ. ಅವತ್ತು ಬಂದು ನನ್ನ ಹತ್ರ ನೀನು ಕೇಳಿದ್ದು 12 ಲಕ್ಷ. ನಾನು ಇನ್ನೂ 2 ಲಕ್ಷ ಹಾಕಿ 14 ಲಕ್ಷ ದುಡ್ಡು ಕೊಟ್ಟನಲ್ಲಪ್ಪ. ನನ್ನ ಕೆಲಸ ಸಿಕ್ಕೈತೆ ತಾತ ಅಂತೇಳ್ಬಿಟ್ಟು ಬಂದಿದ್ದಲ್ಲ ನೀನು. ನಾನು ಕೊಟ್ಟನಲ್ಲ ದುಡ್ಡು. ಇವತ್ತು ನೀನು ಈ ಮಾತು ಮಾತಾಡ್ತಾ ಇದೀಯಾ? ಹಾಂ, ನೀನು ಇವತ್ತು ಓದ್ತೀನಿ ಅಂತಂದರೆ ಹೇಳು, ನಾನು ಓದಿಸ್ತೀನಿ. ಓದಿಸಿ ಒಳ್ಳೆ ಕೆಲಸ ಕೊಡಿಸ್ತೀನಿ. ನನ್ನ ಮೇಲೆ ಇಳಿಸಲು ಆರೋಪ ಹಾಕ್ಬೇಡಪ್ಪ. ನಿನ್ನ ಭವಿಷ್ಯ ನೀನೇ ಹಾಳು ಮಾಡ್ಕೊಂಡೆ. ಅವ್ರು ಕಷ್ಟಪಟ್ಟು ಓದಿದ್ರು ಅವರು. ನೀನು ಯಾರಿಗೂ ಹೇಳ್ದಿರ ಮಾಡ್ದಿರ ಮದುವೆ ಮಾಡ್ಕೊಂಬಂದೆ. ಆದಿಶಂಕರ್ ನೋಡು, ಇನ್ನು ಹಂಗೆ ಕಾಯ್ತಾನೆ ಅವನೇ. ನಮ್ಮ ತಾತನು ನನಗೆ ಮದುವೆ ಮಾಡ್ತಾನೆ ಅನ್ನೋ ಒಂದು ನಂಬಿಕೆಯಿಂದ. ಅವನು ನಿನ್ನಂಗೆ ಮದುವೆ ಆಗದಿದ್ರೆ ಯಾರು ಅಡ್ಡಿ ಮಾಡೋರು? ಇವಾಗ ನಿನ್ಗೆ ಯಾರು ಅಡ್ಡಿ ಮಾಡ್ತಾವ್ರೆ? ಹಾಂ, ಹಂಗೆಲ್ಲ ಒಬ್ಬರ ಬಗ್ಗೆ ಮಾತಾಡೋದು ತಪ್ಪು. ನಮ್ಮ ಅಪ್ಪನಿಗೆ ಏನು ತಿಳಿಯಲ್ಲ, ನಮ್ಮ ಅಮ್ಮನ ಜೋರಾಗಿ ಮಾತಾಡಲ್ಲ ಅನ್ನೋ ಒಂದೇ ಒಂದು ಅವ್ರ ಮನಸ್ಸು ಇಟ್ಕೊಂಡು ಓದಿ ಒಳ್ಳೊಳ್ಳೆ ಕೆಲಸಕ್ಕೆ ಗಿಟ್ಟಿಸ್ಕೊಂಡ್ರು. ಅವರು ಓದ್ದಿರ ಏನೂ ಅವ್ರು ಸಾಧನೆ ಮಾಡೋಕ್ಕಾಗಿಲ್ಲ. ನೀನು ಅವ್ರ ಕೆಲಸಕ್ಕೆ ಬೇಕಾದಷ್ಟು ಲಂಚ ಕೊಟ್ಟಿದ್ದೀಯ ತಾತ, ನಮಗೆ ಮಾತ್ರ ಕೊಡಲ್ಲ ನೀನು? ಇಲ್ಲಪ್ಪ, ಇಲ್ಲ. ಅವರು ಮಾರ್ಕ್ಸ್ ಕಾರ್ಡುಗಳು ಆಮೇಲೆ ಇನ್ನೂ ಏನೇನೋ ಅವರು ನೋಡಿನೇ ಕೆಲಸ ಕೊಟ್ಟಿರೋದು. ಅವರಿಬ್ಬರು ಚೆನ್ನಾಗಿ ಓದವ್ರಪ್ಪ. ಅದೇನು ನಂಬರ್ಗಳೆಲ್ಲ ಜಾಸ್ತಿನೇ ತೆಗ್ದವ್ರೆ. ಇವಾಗ ನಾನು ಫ್ಯಾಕ್ಟ್ರಿಗೆ 2 ಮಾಡಿಕೊಟ್ನಲ್ಲಪ್ಪ ನಿಂಕ ನಿಮ್ಮ ಅಪ್ಪನಿಗೆ. ಹಾಂ, ದುಡ್ಕೊಂಡು ತಿನ್ರಪ್ಪ. ನನ್ನ ಮೇಲೆ ಯಾಕೆ ನಿಷ್ಠೂರ ಮಾಡ್ತೀರಾ? ಎಲ್ಲರೂ ಅದು ಹೇಳ್ತೀರಾ, ಆಶಂಕರ್ಗ ರಾಮನ್ಗ ನೀನು ಚೆನ್ನಾಗಿ ನೋಡ್ತೀಯಾ ಅಂತ. ಅವರು ಒಳ್ಳೆ ಕೆಲಸಗಳಾಗವ್ರೆ. ಅವ್ರ ಜೊತೆಗಿದ್ರೆ ನಮಗೂ ಒಂದು ಸೇಫ್ಟಿ ಇರ್ತದೆ ಅಂತ ಅವ್ರ ಜೊತೆಗಿದ್ದೀರಪ್ಪ ನಾವು. ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ಎಲ್ಲರ ಥರ ಅಲ್ಲಪ್ಪ ಮಕ್ಕಳು, ಒಳ್ಳೆ ಮಕ್ಕಳು ಅವರು. ಹಾಗಾದ್ರೆ ನಾವು ಕೆಟ್ಟೋರಾ? ಲೈ, ಎಷ್ಟು ಮಾತಾಡ್ತೀಯ ನೀನು ನಿಮ್ಮ ತಾತನ ಹತ್ರ? ಲೈ, ಅದೇನು ದುರಂಕಾರ ನನಗ? ಯಾಕಮ್ಮ ಸವಿತಮ್ಮ, ಯಾಕೆ ಹೇಳ್ತಾ ಇರೋದು? ಮುಂದುವರಿಯುವುದು.